ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಟಾಪಿಕ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಇಂಗ್ಲೀಷ್ ಗೊತ್ತಿರೋರು ಕೂಡ ಈ ಸೆಂಟೆನ್ಸ್ಗಳನ್ನ ತಪ್ಪಾಗಿ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡುವಂಥ ವರ್ಡ್ಸ್, ಅದರ ಮೀನಿಂಗ್ಸ್, ಯೂಸೇಜ್ನ ನೀವು ಕಲ್ತ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡಿ ಆ್ಯಂಡ್ ಮುಂದೆ ಬರುವಂಥ ಕ್ಲಾಸ್ಗಳನ್ನ ಕೂಡ ನೋಡಿ. ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ಈಗ ಆಲ್ರೆಡಿ ನಾನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾವು ಬೇಸ್ ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಕೂಡ ನೀವು ಕಲ್ತಿದ್ದೀರಾ. ಇಲ್ಲಿ ನೀವು ING ವರ್ಬ್ಸ್ನ ಯೂಸ್ ಮಾಡ್ತೀರಾ ಕಂಟಿನ್ಯೂಯಸ್ ಆ್ಯಕ್ಷನ್ನ ತೋರಿಸೋದಕ್ಕೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನ್ ಪ್ರೋಗ್ರೆಸಿವ್ ವರ್ಬ್ಸ್ ಅಂದರೆ ಏನು, ಅವುಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು. ತುಂಬ ಇಂಪಾರ್ಟೆಂಟ್. ಓಕೆ, ನಾನ್ ಪ್ರೋಗ್ರೆಸಿವ್ ಆರ್ ನಾನ್ ಕಂಟಿನ್ಯೂಯಸ್ ಎರಡೂ ಒಂದೇ. ಓಕೆ, ಸೊ ಕಂಟಿನ್ಯೂಸ್ ಟೆನ್ಸ್ನ ನೀವು ಪ್ರೋಗ್ರೆಸಿವ್ ಟೆನ್ಸ್ ಅಂತಾನೂ ಕರಿಬೋದು. ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪ್ರೋಗ್ರೆಸಿವ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪ್ರೋಗ್ರೆಸಿವ್. ನಾನ್ ಪ್ರೋಗ್ರೆಸಿವ್, ನಾನ್ ಕಂಟಿನ್ಯೂಯಸ್ ಅಂದರೆ ಏನು? ಅದಕ್ಕೆ ಆಪೋಸಿಟ್. ಅಂದರೆ ಅವು ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಇರಲ್ಲ, ಬೇಸ್ ಫಾರ್ಮ್ನಲ್ಲೇ ಇರುವಂಥ ವರ್ಬ್ಗಳು. ಸೊ ಅವನ್ನೇ ನಾವು ಇವತ್ತು ಕಲಿತಾ ಇರೋದು. ಅವುಗಳನ್ನ ನೀವು ಕರೆಕ್ಟಾಗಿ ಮೀನಿಂಗ್ ಗೊತ್ತಿಲ್ಲದೆ ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಯೂಸ್ ಮಾಡಬಾರ್ದು. ಅವುಗಳನ್ನ ಯೂಸೇ ಮಾಡಬಾರ್ದು ಕಂಟಿನ್ಯೂಸ್ ಫಾರ್ಮ್ನಲ್ಲಿ. ನೋಡಿ ಇಲ್ಲಿ, ಸಮ್ ವರ್ಬ್ಸ್ ಆರ್ ಮೋಸ್ಟ್ ಆಫನ್ ಯೂಸ್ಡ್ ಓನ್ಲಿ ಇನ್ ಸಿಂಪಲ್ ಟೆನ್ಸಸ್. ಅಂದರೆ ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್, ಫ್ಯೂಚರ್ ಸಿಂಪಲ್. ಇನ್ ಶಾರ್ಟ್, ಪ್ರೋಗ್ರೆಸಿವ್ ಟೆನ್ಸ್ಗಳಲ್ಲಿ ING ಫಾರ್ಮ್ಗಳಾಗಿ ಅದನ್ನು ಯೂಸ್ ಮಾಡಬಾರ್ದು. ಈಗ ಮಾಡ್ತಾ ಇರೋದು, ಈಗ ಆಗ್ತಾ ಇರೋದು ಅಂತ ಹೇಳೋ ಉದ್ದೇಶ ಇದ್ದರೂ ಕೂಡ ನೀವು ಅವುಗಳನ್ನ ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಯೂಸ್ ಮಾಡಲೇಬಾರ್ದು. ರೈಟ್? ಐಡಿಯಾ ಬಂತಲ್ಲ? ಓಕೆ, ತುಂಬ ಜನಕ್ಕೆ ಈ ಹೆಸರು ಗೊತ್ತಿರುತ್ತೆ, ಗ್ರಾಮರ್ ಬಗ್ಗೆ ಐಡಿಯಾ ಇರೋರಿಗೆ. ಸ್ಟೇಟಿವ್ ವರ್ಬ್ಸ್ ಅಂತ ಕೇಳಿದಿರಾ? ಸೊ ಇವೇ ವರ್ಬ್ಗಳನ್ನ ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆಂದರೆ ಇವು ಸಬ್ಜೆಕ್ಟ್ನ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಅಂದರೆ ನಾವು ಯಾರ ಬಗ್ಗೆ ಮಾತಾಡ್ತಿದ್ವೋ ಅವರ ಸ್ಟೇಟ್ನ ಹೇಳುತ್ತೆ. ಈ ವರ್ಬ್ಗಳು ಯಾವುದೇ ರಿಯಲ್ ಆ್ಯಕ್ಷನ್ನ ಹೇಳೋದಿಲ್ಲ. ಅವು ಪ್ಯೂರ್ಲಿ ಆ್ಯಕ್ಷನ್ ವರ್ಬ್ಗಳು ಅಲ್ಲ. ಮೆಂಟಲ್ ಸ್ಟೇಟ್ನ, ಫೀಲಿಂಗ್ಸ್ನ ಹೇಳುವಂತಹ ವರ್ಬ್ಗಳು. ಫಸ್ಟ್ ನಾನು ನಿಮಗೆ ಲಿಸ್ಟ್ ತೋರಿಸ್ತೀನಿ, ಆಮೇಲೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಫಸ್ಟ್ ನೋಡಿ ಯಾವ್ಯಾವು ಸ್ಟೇಟಿವ್ ವರ್ಬ್ಗಳು. ರೈಟ್? ಸೊ ಈಗ ನಾನು ತೋರಿಸ್ತಾ ಇರೋದು ಕಾಮನ್ ಆಗಿ ಯೂಸ್ ಮಾಡುವಂತಹ, ನೀವೆಲ್ಲ ಕಲ್ತ್ಕೊಳ್ಳೇಬೇಕಾಗಿರುವಂತಹ ಸ್ಟೇಟಿವ್ ವರ್ಬ್ಸ್. ಇವುಗಳನ್ನೇನಂತನೂ ಕರಿಬೋದು ನಾನ್ ಪ್ರೋಗ್ರೆಸಿವ್ ವರ್ಬ್ಸ್, ಅಂದರೆ ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಇಲ್ಲದೆ ಇರುವಂತಹ ವರ್ಬ್ಗಳು. ಲೈಕ್, ಹೇಟ್, ಲವ್, ವಾಂಟ್, ನೀಡ್, ಬಿಲೀವ್, ನೋ, ಟೇಸ್ಟ್, ರಿಮೆಂಬರ್, ಹಿಯರ್, ಅಗ್ರಿ, ಅಂಡರ್ಸ್ಟ್ಯಾಂಡ್, ಡೌಟ್, ಫೀಲ್, fit, mean, matter, mind, own, seem, realize, measure. ಓ ಅನ್ಬೇಕಿದನ್ನು. ಓನ್ಗೆ ಅಪೋಸಿಟ್ ಓವ್. ಓನ್ ಅಂದರೆ ಓನರ್ಶಿಪ್ನ ಹೊಂದಿರೋದು, ನಮ್ಮ ಹತ್ರ ಇರೋದು, ನಾವು ಹೊಂದಿರೋದು. ಓ ಅಂದರೆ ನಾವು ಸಾಲದಲ್ಲಿರೋದು ಬೇರೆಯವರಿಗೆ. ಪ್ರಾಮಿಸ್, have, belong, consist, contain, appear, deserve, disagree, dislike, imagine, wish, include, involve. ರೈಟ್? ಇನ್ನಷ್ಟಿದೆ ನೋಡಿ. ಸಪೋಸ್, ಸರ್ಪ್ರೈಸ್, ಇಂಪ್ರೆಸ್, ಪ್ರಿಫರ್, ವೇ, ರಿಕಗ್ನೈಸ್, ಸ್ಯಾಟಿಸ್ಫೈ, ಪೊಸೆಸ್, ಲ್ಯಾಕ್. ರೈಟ್? ಸೊ ಇವಷ್ಟೂ ನೀವು ಕಲ್ತ್ಕೊಳ್ಳೇಬೇಕು. ರೈಟ್? ಈ ವಿಡಿಯೋ, ನೆಕ್ಸ್ಟ್ ವಿಡಿಯೋ, ಅದರ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ರೆ ನಾನು ಇವೆಲ್ಲದರ ಮೇಲೂ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಆ್ಯಂಡ್ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ ಇವುಗಳಿಗೆ, ಬಟ್ ಅದು ಕಾಂಟೆಕ್ಸ್ಟೇ ಬೇರೆ ಆಗಿರುತ್ತೆ. ಅಲ್ಲಿ ನಾವು ಹೇಳ್ತಾ ಇರುವಂಥ ಐಡಿಯಾನೇ ಬೇರೆ ಆಗಿರುತ್ತೆ. ಅಲ್ಲಿ ಇವಕ್ಕೆ ING ಫಾರ್ಮ್ಸ್ ಇರ್ಬೋದು. ರೈಟ್? ಅಲ್ಲಿರುತ್ತೆ. ಆ್ಯಂಡ್ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನೀವು ಕಂಟಿನ್ಯೂಸ್ ಆಗಿ ಪೂರ್ತಿ ಎಂಡ್ವರೆಗೂ ನೋಡಬೇಕು ವೀಡಿಯೋಸ್ನ. ಓಕೆ, ಈಗ ಎಕ್ಸಾಂಪಲ್ಸ್ ನೋಡಿ. ಐ ಲೈಕ್ ದಿಸ್ ಶರ್ಟ್ ಅಂದ್ರೇನು? ನನಗೆ ಈ ಶರ್ಟ್ ಇಷ್ಟ ಆಗಿದೆ, ಇಷ್ಟ ಆಯಿತು. ಪ್ರೆಸೆಂಟ್ನಲ್ಲೇ ಹೇಳ್ತಾ ಇದೀವಿ. ಈಗ ನೀವು ಶರ್ಟ್ನ ನೋಡಿದ ತಕ್ಷಣ ಈ ಥರನೇ ಹೇಳಬೇಕು, ಐ ಲೈಕ್ ದಿಸ್ ಶರ್ಟ್ ಅಂತ. ಅಂದರೆ ಇಷ್ಟ ಆಯಿತು ನನಗಿದು, ಆಗಿದೆ. ಬಟ್ ಈ ಥರ ಹೇಳಬಾರ್ದು, ಐ ಆಮ್ ಲೈಕಿಂಗ್ ದಿಸ್ ಶರ್ಟ್ ಅಂತ. ಆ ಥರ ಯೂಸೇಜ್ ಇಲ್ಲ. ಗೊತ್ತಾಯ್ತಲ್ವಾ? ಲೈಕ್ ಅನ್ನೋದು ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಅದೇ ಥರ ಲವ್ ಕೂಡ. ಶಿ ವಾಂಟ್ಸ್ ಸಮ್ ಮನಿ, ಅವಳಿಗೆ ಸ್ವಲ್ಪ ದುಡ್ಡು ಬೇಕು ಅಂತ ನೀವೀಗ ಹೇಳ್ತೀರಾ ನಿಮ್ಮ ಮಮ್ಮಿಗೆ, ಡ್ಯಾಡಿಗೆ ಅಥವಾ ನಿಮ್ಮ ಫ್ರೆಂಡ್ಗೆ. ಅಂದರೆ ಈಗಲೇ ಬೇಕು ಅಂತಲೇ ಅರ್ಥ.
ಈಗಲೇ ಪ್ರೆಸೆಂಟ್ನಲ್ಲೇ ಬೇಕು ಅಂತ ಅರ್ಥ. ಬಟ್ ಈ ಥರ ಹೇಳಬಾರ್ದು. ಶಿ ಈಸ್ ವಾಂಟಿಂಗ್ ಸಮ್ ಮನಿ, ರಾಂಗ್. ಸೊ ನಮ್ಮ ಬ್ರ್ಯಾಕೆಟಲ್ಲಿ ಕೊಟ್ಟಿರೋದು ರಾಂಗ್, ಆ ಥರ ಯೂಸ್ ಮಾಡಬಾರ್ದು ನೀವು. ವಾಟ್ ಡಸ್ ಹಿ ವಾಂಟ್ ಅಂದರೆ ಅವನಿಗೇನು ಬೇಕು. ವಾಟ್ ಈಸ್ ಹಿ ವಾಂಟಿಂಗ್ ಅನ್ಬಾರ್ದು, ರೈಟ್? ಐ ಡೋಂಟ್ ಬಿಲೀವ್ ದ್ಯಾಟ್, ನಾನು ಅದನ್ನು ನಂಬೋದಿಲ್ಲ. ನಿಮ್ಮ ಫ್ರೆಂಡ್ ಏನೋ ಹೇಳ್ತಾರೆ, ಇಲ್ಲ ನಾನು ಅದನ್ನು ನಂಬಲ್ಲ ಅಂತ ಹೇಳ್ತಿರಲ್ವಾ, ಅವಾಗ ಹೇಳಿ ಐ ಡೋಂಟ್ ಬಿಲೀವ್ ದಟ್ ಅಂತ. ಐ ಆಮ್ ನಾಟ್ ಬಿಲೀವಿಂಗ್ ದಟ್ ಅನ್ಬಾರ್ದು. ಕನ್ನಡದಲ್ಲೂ ನಾವು ಹೇಳಲ್ವಲ್ಲ ನಾನು ನಂಬ್ತಾ ಇಲ್ಲ ಅಂತ, ರೈಟ್? ಕನ್ನಡದಲ್ಲೂ ಆ ಥರ ಯೂಸೇಜ್ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೂ ಕೂಡ ಡು ಯು ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಅರ್ಥ ಆಗ್ತಾ ಇದೆಯಾ ಅಂತ ಕೇಳೋದಕ್ಕೂ ಡು ಯು ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಈಗ ಟೀಚರ್ ಸ್ಟೂಡೆಂಟ್ಗೆ ಕೇಳಬೇಕಾದಾಗ ಇದೇ ಥರನೇ ಕೇಳಬೇಕು. ನೀವು ಯಾರಿಗಾದ್ರೂ ಕೇಳಬೇಕಾದಾಗ ಈ ಥರ ಕೇಳಿ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್ ಅನ್ಬಾರ್ದು. ಆ ಥರ ಯೂಸೇಜ್ ಇಲ್ಲ, ರೈಟ್? ಯಾವತ್ತೂ ನೀವು ಆ ಥರ ತಪ್ಪು ಮಾಡಬೇಡಿ. ಸೊ ಈಗ ನಾನು ಮುಂದೆ ತೋರಿಸೋ ಎಕ್ಸಾಂಪಲ್ನಲ್ಲೂ ಕೂಡ ಇರೋ ವರ್ಬ್ಸ್ಗಳು ING ಫಾರ್ಮ್ನಲ್ಲಿ ಇರಲ್ಲ, ರೈಟ್? ನೋಡಿ, ನೌ ಐ ರಿಯಲೈಸ್, ನನಗೀಗ ರಿಯಲೈಸ್ ಆಯಿತು, ಈಗ ಅರಿವಾಯಿತು, ರೈಟ್? ನೀವೇನಾದರೂ ಒಂದು ಫೈಂಡ್ ಔಟ್ ಮಾಡಿದ್ಮೇಲೆ, ಡಿಸ್ಕವರ್ ಮಾಡಿದ್ಮೇಲೆ ಈ ಥರ ಹೇಳ್ಬೋದು, ನನಗೀಗ ಗೊತ್ತಾಯಿತು, ಈಗ ಅರಿವಾಯಿತು. ಐ ನೋ ಹಿಮ್ ವೆಲ್, ಆಬ್ವಿಯಸ್ಲಿ ನಿಮಗೆ ಗೊತ್ತಾಯಿದೆ, ಅವ್ನು ನನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಇದೊಂದು ಮೆಂಟಲ್ ಸ್ಟೇಟ್. ಈ ಹಿಂದೆ ಕೊಟ್ಟಿರೋ ಎಕ್ಸಾಂಪಲ್ಗಳಲ್ಲೂ ಅಷ್ಟೇ ನಮ್ಮ ಒಂದು ಮೆಂಟಲ್ ಸ್ಟೇಟ್, ನಮ್ಮ ಫೀಲಿಂಗ್ನ ಹೇಳ್ತಾ ಇದೀವಿ ಆ ವರ್ಬ್ಗಳಿಂದ, ರೈಟ್? ಅವನ INGನಲ್ಲಿ ಇಟ್ಟರೆ ಸರಿ ಇರಲ್ಲ ಅಲ್ವಾ? ಸಂಜು ಸೀಮ್ಸ್ ಟಯರ್ಡ್, ಸಂಜು ಟಯರ್ಡ್ ಆಗಿರೋ ಥರ ಇದೆ. ಸೀಮ್ ಅಂದರೆ ತೋರು, ಭಾಸವಾಗು. ಬಟ್ ನಾನು ಆ ವರ್ಡ್ನ ಬರೆದಿಲ್ಲ ಕನ್ನಡದಲ್ಲಿ, ನಿಮ್ಗೆ ರಿಲೇಟಬಲ್ ಇರಲಿ ಅಂತ ನಾನು ಆ ಥರ ಬರೆದೀನಿ. ಸೊ ನಾವು ಹಂಗೆ ಹೇಳ್ತೀವಿ ಕನ್ನಡದಲ್ಲಿ ಅಲ್ವಾ? ಸೀಮ್ಸ್ ಅಂತಾನೆ ಅನ್ಬೇಕು, ಸೀಮಿಂಗ್ ಅನ್ಬಾರ್ದು. ಸಿ ಅನ್ನೋ ವರ್ಬಿಂದ ಬಂದಿಲ್ಲ ಇದು, ಸೀಮ್ ಅನ್ನುವ ಒಂದು ವರ್ಬೇ ಇದೆ. ಸೀಮ್, ಸೀಮ್ಸ್, ರೈಟ್? ಐ ಡೋಂಟ್ ಬಿಲೀವ್ ಯು, ನಾನಿನ್ನು ನಂಬಲ್ಲ. ಪ್ರೆಸೆಂಟ್ನಲ್ಲೇ ಹೇಳ್ತಾ ಇದ್ದೀವಿ. ಅವ್ರೇನೋ ಒಂದು ಮಾತು ಹೇಳಿದಾಗ ನೀವು ಈ ಥರ ಹೇಳ್ಬೋದು. ಡೂ ಯು ಲೈಕ್ ದಿಸ್ ಕೇಕ್? ನಿಂಗೆ ಈ ಕೇಕ್ ಇಷ್ಟ ಆಯ್ತಾ? ಐ ಥಿಂಕ್ ಯು ಆರ್ ರಾಂಗ್. ನೀನು ತಪ್ಪು ಅಂತ ನನಗನ್ಸುತ್ತೆ. ಏನು ತಪ್ಪು ಅಂದರೆ ನೀನು ಹೇಳಿದ್ದು ಅಥವಾ ನೀನೀಗ ಕೆಲಸ ಮಾಡಿದೆಲ್ಲ ಅದು, ಅದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಕಾಣಿಸಿದ್ರೆ, ಸರಿ ಇಲ್ಲ ಅನಿಸ್ತಿದ್ರೆ ನೀವು ಈ ಥರ ಹೇಳ್ಬಹುದು. ಐ ಥಿಂಕ್ ಅಂದರೆ ಇನ್ ಮೈ ಒಪಿನಿಯನ್. ಐ ಥಿಂಕ್ ಅಂದರೆ ನಾನು ಇಲ್ಲಿ ಯೋಚಿಸ್ತಿದ್ದೀನಿ ಅಂತಲ್ಲ ಅನ್ಕೋಬೇಡಿ. ಐ ಥಿಂಕ್ ಅಂದರೆ ಇನ್ ಮೈ ಒಪಿನಿಯನ್ ಹೇಳ್ತೀರಲ್ವಾ? ಐ ಥಿಂಕ್ ಶಿ ಇಸ್ ದ ಪ್ರಿನ್ಸಿಪಾಲ್, ಐ ಥಿಂಕ್ ಯು ಆರ್ ರೈಟ್, ಯು ಆರ್ ರಾಂಗ್ ಅಂದರೆ ಏನು? ಇನ್ ಮೈ ಒಪಿನಿಯನ್, ನನಗೆ ಅನ್ನಿಸ್ತಿದೆ ಅಂತ. ಐ ರಿಮೆಂಬರ್ ಹಿಸ್ ಫೇಸ್. ಐ ರಿಮೆಂಬರ್ ಅಂದರೆ ನನಗೆ ನೆನಪಿದೆ, ಮರ್ತೋಗಿಲ್ಲ ಇನ್ನು, ರೈಟ್? ಇವೆಲ್ಲ ನಮ್ಮ ಮೆಂಟಲ್ ಸ್ಟೇಟ್ಗಳನ್ನ ಹೇಳ್ತಿದ್ದೀವಲ್ವಾ? ಸೊ ಇವುಗಳನ್ನ ING ಫಾರ್ಮ್ನಲ್ಲಿ ಇಡಬಾರ್ದು. ಐ ಹೇಟ್ ದಿಸ್ ಕೋಲ್ಡ್ ವೆದರ್. ಈ ಕೋಲ್ಡ್ ವೆದರ್ ಅಂದರೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ರಿಮೆಂಬರ್ ಹರ್ ಅಡ್ರೆಸ್. ನನಗೆ ನೆನಪಿಲ್ಲ. ಡೋಂಟ್ ರಿಮೆಂಬರ್ ಅಂದರೆ ನೆನಪಿಲ್ಲ. ಡೂ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್? ನಿನಗೆ ಈ ಲೆಸನ್ ಅರ್ಥ ಆಯ್ತಾ ಅಥವಾ ಅರ್ಥ ಆಗ್ತಿದೆಯಾ ಅನ್ನೋದಕ್ಕೂ ಇದೇ ಥರನೇ ಹೇಳಿ. ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ತುಂಬ ಕ್ಯಾಶುವಲ್ ಆಗಿ ಗೆಟ್ಟಿಂಗ್ ಅಂತಾರೆ, ಕೇಳಿದ್ರಲ್ಲ? ಆರ್ ಯು ಗೆಟ್ಟಿಂಗ್ ಇಟ್ ಅಂದರೆ ಅರ್ಥ ಆಗ್ತಾ ಇದೆಯಾ ಅಂತ ಹೇಳೋದು. ಸೊ ಎಲ್ಲ ಸೆಂಟೆನ್ಸ್ಗಳನ್ನು ನೀವು ನೆಗೆಟಿವ್ ಮಾಡ್ಬೋದು, ಎಸ್ ಆರ್ ನೋ ಮಾಡ್ಬೋದು, WH ಕ್ವಶನ್ ಮಾಡ್ಬೋದು. ಅದನ್ನು ನೀವು ಬುಕ್ನಲ್ಲಿ ಮಾಡಬೇಕು. ನೀವು ಕಲಿಬೇಕಲ್ವ ಎಲ್ಲ ಸೆಂಟೆನ್ಸ್ಗಳನ್ನ ಪರ್ಫೆಕ್ಟಾಗಿ. ಸೊ ನೀವು ಬುಕ್ನಲ್ಲಿ ಮಾಡಿ. ಯಾರು ಬುಕ್ನಲ್ಲಿ ಮಾಡಲ್ಲ, ನೆಕ್ಸ್ಟ್ ಮುಂದೆ ಕಮೆಂಟ್ ಮಾಡ್ತೀರಾ ಈ ಸೆಂಟೆನ್ಸ್ನ ಅರ್ಥ ಏನು, ಇದರ ಅರ್ಥ ಏನು ಅಂತ, ರೈಟ್? ಮಾಡಿ ಪ್ರಾಕ್ಟೀಸ್. ಐ ಡೋಂಟ್ ಅಗ್ರಿ, ನಾನು ಒಪ್ಪೋದಿಲ್ಲ. ಯು ಸೀಮ್ ವರಿಡ್. ಶಿ ರಿಯಲಿ ಲವ್ಸ್ ಯು. ವಾಟ್ ಡು ಯು ಮೀನ್? ನೋಡಿ, ಮೀನ್ ಅನ್ನೋದು ಹೇಳ್ಕೊಟ್ಟಿದ್ನಲ್ವಾ, ಅರ್ಥ, ಉದ್ದೇಶ ಎರಡೂ ಬರುತ್ತೆ. ಇಲ್ಲೇನು ನಿನ್ನ ಮಾತಿನ ಅರ್ಥ ಏನು? ಆರ್ ಈ ಥರನೂ ಕೇಳ್ಬೋದು, ನೀನು ಹೇಳ್ತಾ ಇರೋದ್ರ ಉದ್ದೇಶ ಏನು? ಎರಡೂ ಕರೆಕ್ಟ್. ಇಲ್ಲಿ ಮೀನ್ ಅನ್ನೋದು ವರ್ಬ್, ನೆನಪಿಟ್ಕೊಳ್ಳಿ. ಐ ಡೋಂಟ್ ಲೈಕ್ ಹರ್ ಏರ್ ಸ್ಟೈಲ್. ಸೊ ನಿಮ್ಗೆ ಈ ಥರನೂ ಡೌಟ್ ಬರ್ಬೋದು, ನಮಗೆ ಯಾವಾಗಲೂ ಕೂಡ ಅದು ಇಷ್ಟ ಇಲ್ಲ ಅಂದರೆ ಈ ಥರ ಹೇಳ್ಬೋದಾ? ಎಸ್, ಹೇಳ್ಬೋದು. ನಿಮ್ಗೆ ಯಾವಾಗಲೂ ಇಷ್ಟ ಇಲ್ಲ ಅಂದರೂ ಐ ಡೋಂಟ್ ಲೈಕ್ ಅಂತ ಹೇಳ್ಬೋದು. ನಿಮ್ಗೆ ಯಾವಾಗಲೂ ಇಷ್ಟ ಇದ್ದರೂ ಐ ಲೈಕ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆನೂ ಹೇಳ್ಬೋದು. ಈಗ ಏನನ್ನು ನೋಡಿದ ತಕ್ಷಣ ನೀವು ಹೇಳ್ಬೋದು ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್ ಅಂತ, ರೈಟ್? ಬಟ್ ಐ ಆಮ್ ಲೈಕಿಂಗ್ ಇಟ್ ಅನ್ಬಾರ್ದು. ಐ ಡೋಂಟ್ ಡೌಟ್ ಯುವರ್ ಎಬಿಲಿಟೀಸ್. ನಿಮ್ಮ ಎಬಿಲಿಟೀಸ್ ಬಗ್ಗೆ ನಾನು ಅನುಮಾನಿಸ್ತಿಲ್ಲ, ಡೌಟ್ ಪಡ್ತಾ ಇಲ್ಲ, ರೈಟ್? ಸಾಮರ್ಥ್ಯಗಳು ಅಂತ ಏನು ಹೇಳಲ್ಲ, ಸಾಮರ್ಥ್ಯ ಅಂತೀವಿ, ಬಟ್ ನೀವು ಎಬಿಲಿಟೀಸ್ ಅನ್ಬೋದು. ನೋಡಿ, ಡೌಟ್, ಐ ಡೌಟ್ ಯು ಅನ್ಬೋದು, ಐ ಡೋಂಟ್ ಡೌಟ್ ಯು ಅನ್ಬೋದು, ಡು ಯು ಡೌಟ್ ಮೀ ಅನ್ಬೋದು. ನೀವು ಈ ಸೆಂಟೆನ್ಸ್ಗಳನ್ನೆಲ್ಲ ಬರ್ಕೊಳ್ಳಿ ಬುಕ್ನಲ್ಲಿ, ರೈಟ್? ಆ್ಯಂಡ್ ನೋಡಿ, ನಾನು ನಿಮ್ಮ ಅಂತ ಹೇಳಿದೆ ಅಂದರೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದಕ್ಕೆ. ಇಂಗ್ಲೀಷ್ನಲ್ಲಿ ಅದಕ್ಕೇನು ವರ್ಡ್ ಇಲ್ಲ. ಸೊ ಯು ಅಂದಿದ್ದ ಕಡೆ ಎಲ್ಲ ನೀವು ನೀನು ಅಂತನಾದರೂ ಬರ್ಕೊಳ್ಳಿ,
ನೀವು ಅಂತನಾದರೂ ಬರ್ಕೊಳ್ಳಿ. ಯುವರ್ ಇದ್ದಿದ್ದ ಕಡೆ ನಿನ್ನ ಅಂತನಾದರೂ ಬರ್ಕೊಳ್ಳಿ, ನಿಮ್ಮ ಅಂತನಾದರೂ ಬರ್ಕೊಳ್ಳಿ. ನೀವು ಯಾರಿಗೆ ಹೇಳ್ತಿದ್ದೀರಾ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ರೆ ನಿಮ್ಮ ಬರ್ಕೊಳ್ಳಿ, ಕ್ಯಾಶುವಲ್ ಆಗಿ ಮಾತಾಡಿದ್ರೆ ನೀನು ಬರ್ಕೊಳ್ಳಿ. ಸೊ ಇಂಗ್ಲೀಷ್ನಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದಕ್ಕೆ ಬೇರೆ ವರ್ಡ್ ಇಲ್ಲ. ಯು ಅಂದರೆ ನೀನು ಕೂಡ ಆಗುತ್ತೆ, ನೀವು ಕೂಡ ಆಗುತ್ತೆ, ರೈಟ್? ಐ ವೋಂಟ್ ಡೂ ಇಟ್ ಅಗೇನ್, ಐ ಪ್ರಾಮಿಸ್. ಈ ಥರ ಹೇಳ್ತಿರಲ್ಲ, ಐ ಪ್ರಾಮಿಸ್ ಐ ವೋಂಟ್ ಡೂ ಇಟ್ ಅಗೇನ್. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಅದನ್ನು ಮತ್ತೆ ಮಾಡಲ್ಲ. ಇಲ್ಲಿ ವೋಂಟ್ ಅಂದರೆ ವಿಲ್ ನಾಟ್ ನ ಶಾರ್ಟ್ ಫಾರ್ಮ್, ಫ್ಯೂಚರ್ ಟೆನ್ಸ್. ನಾನು ಹೇಳ್ಕೊಡ್ತೀನಿ. ದ ಬಿಲ್ ಇನ್ಕ್ಲೂಡ್ಸ್ 15% ಸರ್ವಿಸ್ ಚಾರ್ಜ್. ಸೊ ನೋಡಿ, ಬಿಲ್ಲಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳೋದಕ್ಕೆ ಏನನ್ಬೇಕು? ಇನ್ಕ್ಲೂಡ್ಸ್ ಅನ್ಬೇಕು. ಅಂದರೆ ಈಗ ಕೊಟ್ಟಿರೋ ಬಿಲ್ನಲ್ಲೇ ಅದು ಇನ್ಕ್ಲೂಡ್ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ, ರೈಟ್? ಸೊ ಇವೆಲ್ಲ ING ಫಾರ್ಮ್ನಲ್ಲಿ ಹೇಳಬಾರ್ದು. ಶಿ ನೋಸ್ ಮೀ ಆ್ಯಂಡ್ ಐ ನೋ ಹರ್. ಅವಳು ನನಗೆ ಗೊತ್ತು ಆ್ಯಂಡ್ ಅವಳಿಗೆ ನಾನು ಗೊತ್ತು. ಆ್ಯಂಡ್ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು. ಅವಳು ನನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ, ಅರ್ಥ ಮಾಡ್ಕೊಂಡಿದ್ದಾಳೆ, ನಾನು ಅವಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋವಾಗಲೂ ಈ ಸೆಂಟೆನ್ಸ್ ಹೇಳ್ಬೋದು ನೀವು. ಶಿ ನೋಸ್ ಮೀ ಆ್ಯಂಡ್ ಐ ನೋ ಹರ್ ಅಂತ, ರೈಟ್? ಗೊತ್ತು ಅನ್ನೋದು ಮಾತ್ರನೇ ಮೀನಿಂಗ್ ಅಲ್ಲ, ಹೀಗೆ ಹೇಳಿದ್ನಲ್ಲ, ತಿಳ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋವಾಗಲೂ ನೀವು ಈ ಸೆಂಟೆನ್ಸ್ ಯೂಸ್ ಮಾಡಿ. ನೀವು ಬರ್ಕೊಳ್ಳಿ ಆಮೇಲೆ ಕನ್ನಡದಲ್ಲಿ. ಡು ಯು ಬಿಲೀವ್ ವಾಟ್ ಹೀಸ್ ಸೇಯಿಂಗ್? ನೀನು ನಂಬ್ತೀಯಾ ಅಂತ ಕೇಳೋದಕ್ಕೆ ಏನನ್ಬೇಕು? ಡು ಯು ಬಿಲೀವ್ ಅಂತಲೇ ಕೇಳಬೇಕು, ರೈಟ್? ಗೊತ್ತಾಯ್ತಲ್ವ? ನಿಮ್ಮ ಓನ್ ಎಕ್ಸಾಂಪಲ್ಸ್ನ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಪ್ರಾಕ್ಟೀಸ್ ಆಗಲ್ಲ. ಜಸ್ಟ್ ನೀವು 10 ಸೆಂಟೆನ್ಸ್ ನೋಡೋದ್ರಿಂದ ನೀವು ಕಲ್ತು ಬಿಡಲ್ಲ. ಓಕೆ, ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸ್ಗಳನ್ನ ಹೇಳ್ತಿದ್ದೀನಿ. ನಾನು ಹೇಳಿರೋ ವರ್ಬ್ಗಳಲ್ಲಿ ಕೆಲವು ವರ್ಬ್ಗಳನ್ನ ING ಫಾರ್ಮ್ನಲ್ಲಿ ಇಡಬಹುದು, ಬಟ್ ಅದರ ಕಾಂಟೆಕ್ಸ್ಟೇ ಬೇರೆ ಆಗುತ್ತೆ, ಸಿಚುವೇಶನ್ ಬೇರೆ, ಆ್ಯಂಡ್ ಅದರ ಮೀನಿಂಗ್ ಕೂಡ ಬೇರೆ ಆಗುತ್ತೆ. ನೋಡಿ ಇಲ್ಲಿ, ಐ ಥಿಂಕ್ ಯು ಆರ್ ರಾಂಗ್. ನಂಗೆ ಅನ್ಸುತ್ತೆ ನೀನು ರಾಂಗ್, ನೀನು ಹೇಳಿದ ರಾಂಗ್. ಇಲ್ಲೇನು ಐ ಥಿಂಕ್ ಅಂದರೆ ಇನ್ ಮೈ ಒಪಿನಿಯನ್ ಅಂತ ಅಲ್ವಾ? ನಾ ಯೋಚನೆ ಮಾಡ್ತಿದ್ದೀನಿ ಅಂತಲ್ಲ, ನನಗೆ ಅನ್ನಿಸಿದ ಹಾಗೆ, ನನ್ನ ಪ್ರಕಾರ. ಇದನ್ನು INGನಲ್ಲಿ ಇಡಬಾರ್ದು. ಮತ್ತು ಥಿಂಕ್ಗೆ ING ಫಾರ್ಮೇ ಇಲ್ವಾ? ಇದೆ ಅಲ್ವಾ? ಎಸ್, ಥಿಂಕ್ಗೆ ING ಫಾರ್ಮ್ ಇದೆ, ಯೋಚನೆ ಮಾಡು ಅನ್ನೋವಾಗ ಇದೆ. ಬಟ್ ಇಲ್ಲಿರೋ ಮೀನಿಂಗ್ ಏನು? ಇನ್ ಮೈ ಒಪಿನಿಯನ್. ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಜಾಬ್. ನಾನು ನನ್ನ ಜಾಬ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ. ಇಲ್ಲಿ ಸಿಚುವೇಶನೇ ಬೇರೆ ಅಲ್ವಾ? ಅಂದರೆ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಅಂತ, ರೈಟ್? ಗೊತ್ತಾಯ್ತಲ್ಲ ಡಿಫ್ರೆನ್ಸ್? ಐ ಸಿ ವಾಟ್ ಯು ಮೀನ್. ಸೊ ಇಲ್ಲಿ ಸಿ ಅನ್ನೋದು ಏನು ಮೀನಿಂಗ್ ಕೊಡ್ತಾ ಇದೆ? 2 ಮೀನಿಂಗ್ ಕೊಡುತ್ತೆ. ಒಂದೇನು ನೋಡ್ತಾ ಇರೋದು, ಬಟ್ ಬೇಸ್ ಫಾರ್ಮ್ನಲ್ಲಿ ಇಟ್ಟರೆ ಐ ಸಿ ಅಂದರೆ ಅರ್ಥ ಐ ಅಂಡರ್ಸ್ಟ್ಯಾಂಡ್ ಅಂತ. ನನಗೆ ಗೊತ್ತಾಯಿತು ನೀನು ಏನು ಹೇಳ್ತಾ ಇದೆಯಾ ಅನ್ನಲ್ವಾ? ಅದೇ ಮೀನಿಂಗ್. ಐ ಸಿ ಅಂದರೆ ನನಗೆ ಅರ್ಥ ಆಯ್ತೀಗ, ನನಗೆ ಗೊತ್ತಾಯ್ತೀಗ ನೀನೇನು ಹೇಳಬೇಕು ಅಂದ್ಕೊಂಡಿದ್ಯಾ, ವಾಟ್ ಯು ಮೀನ್, ನಿನ್ನ ಮಾತಿನ ಅರ್ಥ ಏನು ಅಂತ. ಐ ಆಮ್ ಸೀಯಿಂಗ್ ದ ಡಾಕ್ಟರ್ ಟುಡೇ ಅಂದರೆ ನಾನು ಇವತ್ತು ಡಾಕ್ಟರ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ, ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ. ದಟ್ ಲುಕ್ಸ್ ಲೈಕ್ ಅವರ್ ಟ್ರೈನ್. ಅದು ನಮ್ಮ ಟ್ರೈನ್ ಥರ ಕಾಣ್ತಿದೆ ಅನ್ನಲ್ವಾ? ಸೊ ಇದು ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಇದನ್ನು ING ಫಾರ್ಮ್ನಲ್ಲಿ ಇಡಬಾರ್ದು. ವಾಟ್ ಆರ್ ಯು ಲುಕಿಂಗ್ ಅಟ್? ನೀನೇನು ನೋಡ್ತಾ ಇದೆಯಾ? ಯಾವ ಕಡೆ ನೋಡ್ತಾ ಇದೆಯಾ? ಐ ಫೀಲ್ ಯು ಆರ್ ಮೇಕಿಂಗ್ ಅ ಮಿಸ್ಟೇಕ್. ಸೊ ಇಲ್ಲೂ ಕೂಡ ಫೀಲ್ ಅಂದರೆ ನನಗೆ ಅನ್ನಿಸ್ತಿದೆ, ನನಗೆ ಆ ಥರ ನನಗೆ ಯಾಕೋ ಅನ್ನಿಸ್ತಾ ಇದೆ, ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ನೀನು ಮಿಸ್ಟೇಕ್ ಮಾಡ್ತಾ ಇದೆಯಾ ಅಂತ ಅನ್ನಲ್ವಾ? ಆ ಮೀನಿಂಗ್ ಇದು. ಫೀಲ್ ಕೂಡ ಅನ್ಬೋದು, ಥಿಂಕ್ ಕೂಡ ಅನ್ಬೋದು. ಐ ಆಮ್ ಫೀಲಿಂಗ್ ಫೈನ್ ಅಂದರೆ ಏನು? ನಾನೀಗ ಚೆನ್ನಾಗಿದ್ದೀನಿ, ಆರಾಮಾಗಿ ಫೀಲ್ ಆಗ್ತಾ ಇದೆ ನನಗೆ. ಐ ಹ್ಯಾವ್ ಅ ಹೆಡೇಕ್, ನನಗೆ ತಲೆನೋವಿದೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಬುಕ್, ಐ ಹ್ಯಾವ್ ಎನ್ ಐಫೋನ್ ಥರ ಅಲ್ವಾ? ಬಟ್ ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಂದರೆ ನಾವು ಡಿನ್ನರ್ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ರೈಟ್? ಸೊ ಇಲ್ಲಿರುವಂತಹ ಬೇಸ್ ವರ್ಬ್ಗಳನ್ನ ING ಫಾರ್ಮ್ನಲ್ಲಿ ಇಡಲೇಬಾರ್ದು. ಇಲ್ಲಿ ಇವು ಮೀನಿಂಗ್ ಕೊಡ್ತಾ ಇರೋದೇ ಬೇರೆ. ಆ್ಯಂಡ್ ಇಲ್ಲಿರೋ ING ವರ್ಬ್ಗಳನ್ನ ನೀವು ಬೇಸ್ ಫಾರ್ಮ್ನಲ್ಲಿ ಇಡಬಾರ್ದು. ಈ ಸೆಂಟೆನ್ಸ್ಗಳಲ್ಲಿ ಬೇಸ್ ಫಾರ್ಮ್ನಲ್ಲಿ ಇಡಬಾರ್ದು. ಆ್ಯಂಡ್ ಇವು ಕೊಡ್ತಾ ಇರೋ ಮೀನಿಂಗೇ ಬೇರೆ. ಇವೆರಡರ ಕಾಂಟೆಕ್ಸ್ಟೇ ಬೇರೆ, ಸಿಚುವೇಶನ್ ಬೇರೆ ಅಲ್ವಾ? ಸೊ ಇನ್ನು ನಾನು ತುಂಬ ಸೆಂಟೆನ್ಸ್ಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಸೆಂಟೆನ್ಸ್ ಹೇಳ್ಕೊಡ್ತೀನಿ, ಕೆಲವು ಎಕ್ಸೆಪ್ಷನ್ಸ್ ಇದೆ ಅದನ್ನು ಹೇಳ್ಕೊಡ್ತೀನಿ. ಆ ವಿಡಿಯೋ ನೋಡೋದು ಮರಿಬೇಡಿ, ರೈಟ್? ಆ್ಯಂಡ್ ಕೆಳಗಡೆ ನಾನು ಒಂದು ಕಾಮೆಂಟ್ ಮಾಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.